ಆಭರಣವೂ ಹೌದು, ಲಕ್ಷ್ಮಿಯೂ ಹೌದು, ಎಮರ್ಜೆನ್ಸಿ ಫಂಡು ಹೌದು. ಈಗ ನಮ್ಮ ಜೊತೆ ಲಕ್ಷ್ಮಿಯವರೇ ಇದ್ದಾರೆ. ಕರೆಕ್ಟ್? ಎಸ್, ಶುಭಲಕ್ಷ್ಮಿಯವರು ಇದ್ದಾರೆ. ಬರೀ ಲಕ್ಷ್ಮಿ ಅಂತ ಹೇಳ್ತಾ ಇದ್ದೆ, ನನ್ನ ಕಲೀಗ್ ಭರತ್ ಹೇಳ್ತಾ ಇದ್ರು ಬರೀ ಲಕ್ಷ್ಮಿ ಅಲ್ಲ ಶುಭಲಕ್ಷ್ಮಿ ಅಂತ. ಅವರೇ ಇದ್ದಾರೆ, ಶುಭಲಕ್ಷ್ಮಿಯವರು ಇದ್ದಾರೆ. ಓಕೆ, ಗಾಟ್ ಇಟ್, ಥ್ಯಾಂಕ್ ಯು. ಎಸ್, ಶುಭಲಕ್ಷ್ಮಿ ಅವರೇ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾಂ ಸರ್, ಕೇಳಿಸ್ತಾತ್ರಿ. ನಮಸ್ಕಾರ ರೀ. ನಮಸ್ಕಾರ ರೀ. ನಾನು ರಾಘವ್ ಸೂರ್ಯ ಅಂತ ಮಾತಾಡಕ್ ಕೂತೀನಿ ರೀ. ಎಲ್ಲಿಂದ ಮಾತಾಡಕ್ ಕುಂತೀರಿ ನೀವು? ಸರ್, ನಾ ಬಿಜಾಪುರದಕ್ಕೆ ಅದೇನ್ರಿ. ಬಿಜಾಪುರದವ್ರು ಅದೇನ್ರಿ? ಹೆಂಗೈತ್ರಿ, ಆರಾಮದಿರಿ? ಹಾ ಸರ್, ಆರಾಮದೀವಿ ನೋಡ್ರಿ. ನೀವೆಲ್ಲ ಆರಾಮದೀವಿ? ಆರಾಮದೀವ್ರಿ. ದೇಶಕ್ಕಾಗಿ ಚಿನ್ನ ಮಾರಿ ಅಂತ ಹೇಳ್ತಾರ್ರಿ, ಏನಂತೀರಿ ನೀವು ಇದಕ್ಕ? ಸರ, ನಮಗ್ ಯಾಕ ಇದನ್ನ ನೋಡಿದಾಗ ಬಾಳ ಅಂದ್ರ ಹೆಂಗ್ ಹೇಳತ್ತಾರ್ರಿ ಇವ್ರೆಲ್ಲ ನಮಗ್ ಗೊತ್ತಾಗ್ವಲ್ತ್ರಿ. ಯಾಕಂದ್ರ ಈಗ ನೀವು ಮಾತಾಡೋದು ಕೇಳಿದ್ರ ನನಗ ನಮ್ ಕಡೆಯವ್ರ ಅಂತ ಅನ್ಸಾತೈತ್ರಿ. ಹ್ಞೂನ್ರಿ, ನಾವ್ ಎಲ್ಲಾರ ಕಡೆಯವ್ರು ಹೇಳ್ರಿ. ಇಬ್ಬರು ಮಕ್ಕಳದಾರ್ರಿ. ಸರ, ದೊಡ್ಡ ಮಗಳಿಗೆ ನಮ್ ಕಡೆ ಎಲ್ಲ ವರದಕ್ಷಿಣೆ ಕೊಡ್ಬೇಕ್ರಿ. ಆಮೇಲೆ ಈಗ ದೊಡ್ಡ ಮಗಳ ಮದ್ವಿಗ್ ಅಂತ ಹೇಳಿ ನಾವ್ 10 ತೊಲಿ 12 ತೊಲಿ ಬಂಗಾರ ಕೊಟ್ಟು ಮದ್ವಿ ಮಾಡಿವ್ರಿ. ಈಗ ಸಣ್ಣ ಮಗಳ ಮದ್ವಿಗ್ ಸಂಬಂಧ ನಾವ್ ಗೋಳೆ ಮಾಡಕತ್ತೀವ್ರಿ. ಆಯ್ತಾ? ಈಗ ನಡುಗ್ ಬಂದ್ ಹೇಳ್ತಾರ ನೀವು ಬಂಗಾರ ತಗೋಬ್ಯಾಡ್ರಿ ಅಂತ ಅವ್ರು ಹೇಳ್ತಾರ. ಹೇಳೋದು ಈಜಿ ಆದ್ರಿ, ಆದ್ರೆ ನಮಗ್ ಕಷ್ಟದ ಸಂದರ್ಭದಾಗ ಯಾರು ಬರಂಗಿಲ್ರಿ. ಕಷ್ಟದ ಸಂದರ್ಭದ ಈಗ ನನ್ನ ದೊಡ್ಡ ಮಗನಿಗ್ ಆರಾಮ್ ತಪ್ಪದಾಗ ನಾ ಏನ್ ಮಾಡ್ದೆ, ಅದ ಬಂಗಾರನ ಅಡ ಇಟ್ಟು ದವಾಖಾನಿ ತೋರಿಸ್ತೇವ್ರಿ. ಆಮೇಲೆ ಮತ್ತ ಆರಾಮ್ ಆದ್ಮ್ಯಾಗ ನಮಗ ಆದಂಗ ನಾವ್ ರೊಕ್ಕಗಳನ್ನ ಗೋಳೆ ಮಾಡಿ ಬಿಡಿಸ್ಕೊಂಡ್ ಬಂದ ನಾವ್ ನಮ್ ಚಿನ್ನಾನ ಬಿಡಿಸ್ಕೊಂಡ್ ಇಟ್ಕೊಂಡಿವ್ರಿ. ಈಗ ಸಡನ್ ಆಗಿ ಬಂದ್ಬಿಟ್ಟ ಮಧ್ಯದಾಗ ನೀವು ಬಂಗಾರ ಮಾರ್ರಿ ಅಂತ ಹೇಳ್ತಾರ್ರಿ. ಮದ್ವ್ಯಾಗೂ ಬಂಗಾರ ಬೇಕ, ಎಲ್ಲಾ ಕಾರ್ಯಕ್ರಮಕ್ಕೂ ಬಂಗಾರ ಬೇಕ, ನಮಗ್ ಕಷ್ಟದ ಸಂದರ್ಭಕ್ಕೂ ಆಗೋದು ಬಂಗಾರ ರೀ. ಹಂಗಿದ್ದಾಗ ನಾವ್ ಹೆಂಗ್ ಮಾರುದ್ರಿ? ಈಗ ಒಂದು ಪ್ರಶ್ನೆ ರೀ ನಿಮ್ಗೀಗ. ಈಗ ಮೋದಿಯವರು ಕೊಳ್ಬಾಡ್ರಿ ಅಂತಾರ, ಅವಾಗ ಆರಾಮಿತ್ತೇನ್ರಿ? ಈಗ ಮಾರ್ರಿ ಅಂತಾರ, ಅದಕ್ಕೂ ಆರಾಮಿಲ್ಲ ಅಂದ್ರೆ ಹೆಂಗ್ರಿ? ಇದ್ರಾಗ ಎರಡ್ರಾಗ ಅದಕ್ ನಿಮ್ಗ ನೋವು ಆಕತ್ರಿ? ಸರ, ಇಲ್ಲಿ ಶ್ರೀಮಂತರಾಗಿ ಅದಾರ್ರಿ, ಬಡವರಾಗಿ ಅದಾರ್ರಿ. ಹ್ಞೂನ್ರಿ. ಹಂಗಾಗಿ ನಾವು ಬಡವರಾಗಿರೋದ್ರಿಂದ ನಾವು ಒಂದೊಂದ್ ರೂಪಾಯಿ ಬಾಳೆ ಮಾಡ್ಕೊಂತ ಮಾಡಾತೀವ್ರಿ. ನಾವೇನು ಕೋಟಿ ರೂಪಾಯಿ ಬಂಗಾರ ಮಾಡ್ದವ್ರಲ್ರಿ. ಹೌದ್ರಿ? ನಾವ್ 1 ಗ್ರಾಮ 2 ಗ್ರಾಮ ನಮಗ್ ಹೆಂಗ್ ಆಗ್ತದ ಹಂಗಂಗ್ ಮಾಡ್ಕೊಂಡವ್ರದಿವಿ. ಅವ್ರು ಹೇಳುದು ಹೆಂಗದ ಅಂತಂದ್ರ ಏನ ದೊಡ್ಡದಾಗಿ ಇದ್ರ ಮ್ಯಾಗ ಇನ್ವೆಸ್ಟ್ ಮಾಡೋರ್ಗಿದ ಸಮಸ್ಯೆ ಆಗ್ತೈತಿ, ಇನ್ವೆಸ್ಟ್ ಮಾಡೋರ್ಗೆ ನಡಿತೈತ್ರಿ. ನಾವು ಸಣ್ಣ ಪುಟ್ಟದಾಗ ತಗೊಳೋರ್ಗೆ ನಮಗ್ ಹೆಂಗ್ ಇದು ಪಡ್ತಾರ ಆಗ್ತೈತ್ರಿ. ಹಾ ರೀ. ಏನ್ ಮಾಡ್ಲಿಕ್ಕತ್ತೀರಿ ಅಂತ ಕೇಳ್ಬೋದೇನ್ರಿ ನೀವು? ಅಂದ್ರೆ ಮನೆಯಲ್ಲಿ ಸಂಪಾದನೆ ಆಗ್ರಿ? ನಾನು ಸೀರೆ ಬಿಸ್ನೆಸ್ ಮಾಡ್ತೇನ್ರಿ. ಇಲ್ಲೇ ಮನಿ ಮುಂದ್ ಒಂದ್ ಸಣ್ಣ ಅಂಗಡಿ ಹಾಕೊಂಡೇನ್ರಿ. ಹ್ಞೂನ್ರಿ. ಹಾ ರೀ, ಬಿಸ್ನೆಸ್ ಮಾಡ್ಕೊಂಡ್ ಸೀರೆ ಮಾಡ್ತೇನ್ರಿ ಸರ್. ನಮ್ ಸೀರೆ ಸಣ್ಣ ಪುಟ್ಟ ಅರ್ಬಿ ಅಂಗಡಿ. ಹಾ ರೀ, ಸಣ್ಣ ಪುಟ್ಟ ಅರ್ಬಿ ಅಂಗಡಿ ಅದರಿ ನಮ್ದ. ಹ್ಞೂನ್ರಿ. ಹಂಗಾಗಿ ಅದನ್ನ ನೀವ್ ಹೆಂಗ್ ನೋಡ್ತೀರಿ ಬಂಗಾರ ಅಂದ್ರೆ? ಈಗ ಬರೀ ಆ ಹೆಣ್ಮಕ್ಳಿಗೆ ಆಭರಣ ಅಷ್ಟ ಅಲ್ರಿ, ನಾ ಆರಂಭದಾಗ ಹೇಳಿದ್ರಿ, ಅಂದ್ರೆ ದೇವ್ರು ಅಂತೀವಿ, ಲಕ್ಷ್ಮಿ ಅಂತೀವಿ, ಆಮೇಲೆ ನಮ್ಗೆ ಆಪತ್ ಕಾಲಕ್ಕೆ ಆಗ್ಬೇಕು ಅಂತ ಇಟ್ಕೊಂಡಿರ್ತೀವ್ರಿ. ನಿಮ್ಗೂ ಅದ ಯೋಚನೆದಾಗ ಅದಿರಿ ಅಂತ ಅನಿಸ್ತತ್, ಹೌದಲ್ರಿ? ಇದು ನಿಮ್ಮ ಬರೀ ಸುಬ್ಬಲಕ್ಷ್ಮಿ ಅವ್ರ ಮಾತು ಅಷ್ಟನ್ರಿ ಅಥವಾ ಬ್ಯಾರೆದವ್ರು ನಿಮ್ಮ ಅಕ್ಕಪಕ್ಕದವ್ರಲ್ಲಿ ಏನ್ ಹೇಳ್ತಾರ್ರಿ ಇದಕ್ಕ? ಸರ, ನಾವು ಇದನ್ನ ಹೆಂಗ್ ನೋಡ್ತೀವಿ ಅಂದ್ರೆ ಬಂಗಾರ ತಗೊಳ್ಳೋ ಸಂಬಂಧ ನಾವ್ ಸಂಘಗಳು ಮಾಡಿವ್ರಿ. ಸಂಘದಾಗಿನ್ ರೊಕ್ಕ ತಕ್ಕೋತೀವ್ರಿ. ಆ ರೊಕ್ಕದಾಗ ಕೂಡಿಟ್ಟ ಎಲ್ಲಾ ಚೀಟಿ ಹತ್ತದಾಗ ಏನ್ ಬರ್ತೈತ್ರಿಲ್ಲ, ಆ ರೊಕ್ಕದಾಗ ನಾವ್ ಬಂಗಾರ ತಗೊಂತೀವ್ರಿ. ಹಿಂಗ ಅದರಿ ಪರಿಸ್ಥಿತಿ. ನಮ್ಗೇನ ತಿಂಗಳ ಸ್ಯಾಲ್ರಿ ಅಂತ ಇರಂಗಿಲ್ರಿ. ನಾವು ದಿನದ ಕೂಲಿ ಮಾಡೋರ ದಿನದ್ ದುಡಿತೀವಲ್ರಿ, ಆ ರೊಕ್ಕನ ಕೂಡಿಟ್ಟ ಸಂಘದಾಗ ಹಾಕೊಂಡ ಸಂಘದಿಂದ ಮಾಡ್ಕೋತೀವ್ರಿ. ಈ ದೊಡ್ಡ ಮಂದಿಗೆ ಏನಾಯ್ತಿರ್ಲಿಲ್ಲ, ಇವ್ರಿಗೆ ನಡಿತೈತ್ರಿ. ಇದ ಕೋಟಿ ಗಟ್ಲೆ ಹಾಕ್ತಾರ, 1000 ಗಟ್ಲೆ ಹಾಕ್ತಾರ, ಅವ್ರಿಗೆ ನಡಿತೈತ್ರಿ. ಹಂಗಾಗಿ ನಮಗ್ ಯಾಕೋ ಇದು ಸರಿ ಅನ್ಸಲ್ರಿ. ನೋಡ್ರಿ, ಮನ್ಯಾಗ ಒಂದು ಸಣ್ಣ ಕಾರ್ಯಕ್ರಮ ಅದ, ಮದ್ವಿ ಮುಗ್ದದಂತಂದ್ಮ್ಯಾಗ ಮನ್ಯಾಗ ಅಳಿತನಕ್ ಬರ್ತಾನಂದ್ರ ನಾವ್ ಬಂಗಾರ ಹಾಕ್ಬೇಕ. ಒಂದ್ ಕೂಸ್ ಹುಟ್ಟೈತಿ ಅಂದ್ರ ಬಂಗಾರ ಹಾಕ್ಬೇಕ. ಬಂಗಾರ ಅನ್ನೋದು ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಹೆಂಗ್ ಆಗೈತಿ ಅಂತಂದ್ರ ಒಂದ್ ಚಾಕ್ಲೇಟ್ ಇದ್ದಂಗ ಆಗೇತ್ರಿ ಈಗ. ಹೌದಲ್ರಿ? ಈಗ ನಾವ್ ಎಲ್ಲಾರ್ಗೂ ಕೊಡ್ಬೇಕ್ರಿ. ಈಗ ಮನೆಗೆ ಹಳೆ ಬಂದಂದ್ರು ಕೊಡ್ಬೇಕ, ಮನೆಗ್ ಬೀಗ್ರು ಬಂದ್ರು ಬಂಗಾರ ಕೊಡ್ಬೇಕ, ಹಂಗಾಗೈತಿ. ಹಂಗಿದ್ದಾಗ ನಾವ್ ಬಂಗಾರನ ಬ್ಯಾಡ ತಗೋಬೇಡ ಅಂತಂದ್ರ ನಡ್ಯಾಂಗಿಲ್ರಿ.